ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕವಿ ಕುವೆಂಪುರವರ ಈ ಸಾಲುಗಳನ್ನು ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗನ ಮೈಮನವೆಲ್ಲ ರೋಮಾಂಚನವಾಗುತ್ತದೆ ಎಂದು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾದ ಶಾಂತಕುಮಾರ್ ತಿಳಿಸಿದರು. ವಿಜಯಪುರ ಹೋಬಳಿಯ ನಾರಾಯಣಪುರ ಗ್ರಾಮದ ಶ್ರೀ ಸಾಯಿ ಸಮೂಹ ವಿದ್ಯಾಸಂಸ್ಥೆಗಳ ಪದವಿ ಪೂರ್ವ ಪದವಿ ಕಾನೂನು ಕಾಲೇಜುಗಳ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನವೆಂಬರ್ 1 ಬಂತೆಂದರೆ ಸಾಕು ಕನ್ನಡಿಗರ ಪಾಲಿಗೆ ಸಂತಸದ ದಿನ. ಹೀಗಾಗಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ 1 ತಿಂಗಳುಗಳ ಕಾಲ ಕನ್ನಡ ರಾಜ್ಯೋತ್ಸವದ ಸಂಭ್ರಮವು ಮನೆ ಮಾಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುರಳಿ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ ಮೊದಲು ಇದ್ದ ಹೆಸರು ಮೈಸೂರು. 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ಆರಂಭವಾಯಿತು. 1950ರಲ್ಲಿ ಭಾರತವು ಗಣರಾಜ್ಯವಾಯಿತು. ಬಳಿಕ ಅಲ್ಲಲ್ಲಿ ಚದುರಿ ಹೋಗಿದ್ದ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ವಿವಿಧ ರಾಜ್ಯಗಳನ್ನು ರಚನೆ ಮಾಡಲಾಯಿತು. ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು. 1956ರ ನವೆಂಬರ್ 1ರಂದು ಮದ್ರಾಸ್, ಬಾಂಬೆ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯವಾಯಿತು. ಇತ್ತ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆಯ ಮೈಸೂರು ಎಂಬುದಾಗಿ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯವನ್ನ 3 ಪ್ರದೇಶಗಳಲ್ಲಿ ಗುರುತಿಸಲಾಯಿತು. ಹೊಸದಾಗಿ ಏಕೀಕೃತಗೊಂಡ ರಾಜ್ಯದ ಆರಂಭದಲ್ಲಿ ಹೊಸ ಘಟಕದ ಕೋರ್ ರೂಪುಗೊಂಡು ಮುಂಚಿನ ರಾಜ್ಯದ ಹೆಸರು ಇರಲೆಂದು ಮೈಸೂರು ಹೆಸರನ್ನ ಉಳಿಸಿಕೊಂಡರು. 1973ರ ನವೆಂಬರ್ 1ರಂದು ರಾಜ್ಯದ ಹೆಸರನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಎಂದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದ ಬಿ ರಾಜಣ್ಣ, ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾ ಮಂಜುನಾಥ್, ಬಾಲಕೃಷ್ಣ, ಓಂಕಾರ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ಮುನಿರಾಜು, ನಾರಾಯಣಪುರ ಗ್ರಾಮದ ಮುಖಂಡರಾದ ಬಚ್ಚೇಗೌಡ, ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಪಿಎಂ ಕೊಟ್ರೇಶ್, ಬಿಜಾವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವ್, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಶಾ ಮಂಜುನಾಥ್, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾದೇವಿ ಮಂಜುನಾಥ್, ಶಾಲಾ ಪ್ರಿನ್ಸಿಪಾಲರಾದ ನಾರಾಯಣಸ್ವಾಮಿ ಹಾಗೂ ನಾನಾಗಂಗಾ ಪದವಿ ಕಾಲೇಜಿನ ಶ್ರೀನಿವಾಸ ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಮುಖಂಡರು, ಶಾಲಾ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಹಾಜರಿದ್ದರು. ಎಲ್ಲ ವಿದ್ಯಾರ್ಥಿಗಳನ್ನು ಮಾತಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಸಬೇಕು. ದಯವಿಟ್ಟು ನೀವು ಯಾವುದೇ ಭಾಷೆ ಓದ್ರಿ, ಕನ್ನಡ ಚೆನ್ನಾಗಿ ಓದ್ರಿ, ಒಳ್ಳೆ ಹೆಸರು ತಗೊಂಬಂದ್ರಿ. ಕರ್ನಾಟಕ ಹೆಸರು ತಗೊಂಬಂದು ಒಳ್ಳೆ ಕೀರ್ತಿ ತರಬೇಕಂತ ನಮ್ಮಲ್ಲಿ ವಿದ್ಯಾರ್ಥಿಗಳು ಕಳಕಳಿ ಕೇಳ್ಕೊಂತೇನೆ. ನಾವು ನಂದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ, ಜಾಸ್ತಿ ಮಾತಾಡೋಣಂತ. ಈ ಒಂದು ರಾಜ್ಯೋತ್ಸವ ಕರೆಸಿ ನನ್ನನ್ನು ಒಂದು ಸನ್ಮಾನ ಮಾಡಿ ಇಲ್ಲಿ ಕರೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ ಹೆಸರು ಹೇಳಿದ್ರೇನೆ ಒಂಥರ ರೋಮಾಂಚನ. 1905ರಲ್ಲಿ ಆಲೂರು ವೆಂಕಟರಾಯರವರು ಕನ್ನಡ ಏಕೀಕರಣ ಅಂತ ಶುರು ಮಾಡಿ ನಂತರ ಹಲವಾರು ಹೋರಾಟಗಳಾದ ನಂತರ 1950ರಲ್ಲಿ ಈ ದೇಶ ಗಣರಾಜ್ಯವಾಗುತ್ತವೆ. ಅಂದ್ರೆ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಕನ್ನಡ ಮಾತಾಡೋನವರು ಕೆಲವರು ಮೈಸೂರು ಸಂಸ್ಥಾನ, ಕೆಲವರು ಮದ್ರಾಸ್ ಕರ್ನಾಟಕ, ಕೆಲವರು ಮುಂಬೈ ಕರ್ನಾಟಕ, ಕೆಲವರು ಹೈದರಾಬಾದ್ ಕರ್ನಾಟಕದಲ್ಲಿ ಅರ್ಧಿ ಹಂಚು ಹೋಗಿದ್ರು. ಅವ್ರನ್ನೆಲ್ಲ ಒಂದು ಕಡೆ ಒಟ್ಟುಗೂಡಿಸಿ ಕರ್ನಾಟಕ ಅಂದ್ರೆ ಅವತ್ತು ಮೈಸೂರು ರಾಜ್ಯವಾಗಿ ನವೆಂಬರ್ 1, 1956ರಲ್ಲಿ ಏನು ಉದಯವಾಯಿತು, ಅಂದಿನಿಂದ ಮೈಸೂರು ಸಂಸ್ಥಾನವಾಗಿ ಉದಯವಾಗಿ ಬಿ.ಡಿ. ಜತ್ತಿಯವರು ಮೊದಲ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿ ನಂತರ 1973ರಲ್ಲಿ ಡಾಕ್ಟರ್ ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಆದಾಗ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವಾಗಿ ಮರುನಾಮಕರಣ ಮಾಡ್ತಾರೆ. ಅಂದಿನಿಂದ ಕರ್ನಾಟಕವಾಗಿ ಬೆಳೀತಾ ಬಂದಂತ ಈ ನಮ್ಮ ರಾಜ್ಯ ಹಲವಾರು ನಮ್ಮ ದೇಶದಲ್ಲೇ ಕರ್ನಾಟಕ ರಾಜ್ಯ ಅಂದ್ರೆ ಅದಕ್ಕೊಂದು ಗೌರವ. ಈಗಾಗಲೇ ನಮ್ಮ ರಾಜಣ್ಣವರು ಹೇಳಿದ್ರು, ಇಡೀ ದೇಶದಲ್ಲಿ ನಮ್ಮ ರಾಜ್ಯದಿಂದನೇ ಅತಿ ಹೆಚ್ಚು 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ಒಂದು ಸಿಕ್ಕಿದೆ. ಅದೇ ರೀತಿಯಾಗಿ
2014-15ರಲ್ಲಿ ಈ ದೇಶದಲ್ಲಿ ನೋಟ್ ಬ್ಯಾನ್ ಮಾಡಿದ್ರು. ಹೊಸ ನೋಟುಗಳನ್ನ ಪರಿಚಯ ಮಾಡಿದ್ರು. ಸುಮಾರು 7 ನೋಟುಗಳು ಚಾಲ್ತಿಯಲ್ಲಿತ್ತು. 10, 20, 50, 100, 500 ಮತ್ತು 2000. ಆ ನೋಟುಗಳ ಮೇಲೆ ಸಹ ಅದರ ಹಿಂಭಾಗದಲ್ಲಿ ನಮ್ಮ ಕನ್ನಡಿಗರು ಏನು ರಚನೆ ಮಾಡಿದಂತ ಶಿಲ್ಪಕಲೆಗಳು 4%, 4 ನೋಟುಗಳ ಮೇಲೆ ನಮ್ಮ ಕನ್ನಡ ರಾಜ್ಯದ, ನಮ್ಮ ಕನ್ನಡದಲ್ಲಿ ಹುಟ್ಟಿದಂತವರ ಮಹನೀಯರ ಶಿಲ್ಪಕಲೆಗಳನ್ನ ಅದರ ಮೇಲೆ ಹಾಕೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಒಂದು ಸೌಂದರ್ಯವನ್ನ ದೇಶದಲ್ಲೇ ಗುರುತಿಸಂತ ಮಾಡಿದಂತ ಕೀರ್ತಿ ಸಹ ಬಂತು.